ಸಿಂಗಾರ ಸಿರಿಯಗೂ ಮತ್ತು ಈ ಕಾಂತಾರ ಅಧ್ಯಾಯವನ್ನು ಬರೆದಂತ ಅವು ಮನಮೋಹಿನಿ ಪದಗಳ ಸವಾಲು ಕಾಣಿಸ್ತು ನನಗೆ. ಸಿಂಗಾರ ಸಿರಿಯ ಒಂದ್ ಬೇರೆ ತರದ ಹಾಡು, ಹೌದು. ಇದು ಬೇರೆ ತರದ ಹಾಡು, ಸಿಚುವೇಶನ್ ಬೇರೆ ತರ ಇದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡ ಅಂತಾನೆ ರಿಷಬ್ ಸರ್ ಹೇಳಿದ್ರು. ನಾನು ಇವಾಗ ಇರೋ ಲಿರಿಕ್ಸ್ ಅಲ್ಲಿ ನೀವು ಕೇಳಿದ್ರೆ, ಭಾವನೆಯ ಬರಸೆಳೆದ ಶೂರ ಶಾಕುಂತಲೆ ಮೆಲುವಾಗಿ ಅರಳಿದೆ ಮನದಿ ಪ್ರೇಮ ಕಾವ್ಯಂಗಳೇ ಅಂತ. ಕಾವ್ಯಂಗಳ್ ಅನ್ನೋದು ನಮ್ಮ ಹಳೆಗನ್ನಡದ, ಹೊಸ ಕನ್ನಡದ ಇದ್ ಕೊಟ್ಟು ಕಾವ್ಯಂಗಳೇ ಅಂತ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಆ ಕಾವ್ಯಂಗಳೇ ಅಂತ ಬಂದಾಗ ಎಕ್ಸೈಟ್ ಆಗ್ಬಿಟ್ರು ಅದಿನಿ ಸರ್ ಮತ್ತೆ ರಿಷಬ್ ಸರ್. ನಮ್ಮೊಳಗಡೆ ಒಂದು ಫೋರ್ಸ್ ಇತ್ತು ಸರ್, ಖಂಡಿತ ಒಂದು ಫೋರ್ಸ್ ಇತ್ತು. ಅಂಡ್ ನಾವು ನಮಗೆ ಆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅನ್ನೋದೊಂದು ಖಂಡಿತವಾಗ್ಲೂ ಇತ್ತು ನಮಗೆ. ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ರೈಟರ್, ನನ್ನ ಆತ್ಮೀಯ ಗೆಳೆಯ. ಪ್ರತಿ ಸರಿ ಫೋನ್ ಮಾಡಿದಾಗಲೂ ಯಾವುದೇ ಥರದ ಅಂದರೆ ಏನಕ್ಕೆ ಫೋನ್ ಮಾಡಿದ್ರು ರವಿ ಸರ್ ಅನ್ನೋದಕ್ಕಿಂತಲೂ ನಿಮ್ಮ ಜೊತೆ ಮಾತಾಡೋಣ ಅನ್ನುವಂತಹ ಭಾವನೆಯೊಂದಿಗೆ ಮಾತಾಡುವಂತಹ ಪ್ರಮೋದ್ ಮರವಂತೆ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್. ಅಂದರೆ ಈ ಥರ ಮಾಡಿದಾಗ ಯಾಕೋ ನಾನೇ ಅಂತರ ಗಾಯ್ಕೋತೀನಿ ಅನ್ನೋ ಕಾರಣಕ್ಕಿಂತಲೂ ನಮ್ಮ ಪ್ರಮೋದ್ ಅಂದ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಈ ಒಂದು ಕತೆ ತುಂಬ ಇನ್ಸ್ಪೈರ್ ಮಾಡುವಂಥ ಕತೆ. 2017ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತವೆ. ಕೆಲವು ಸಿನಿಮಾಗಳು ಕಾಂಟೆಂಟಿಂದ, ಕೆಲವು ಸಿನಿಮಾಗಳು ಕಥೆಯಿಂದ, ಕೆಲವು ಸಿನಿಮಾಗಳು ಆ್ಯಕ್ಟರ್ಗಳ ಆ್ಯಕ್ಟಿಂಗಿಂದ ಮತ್ತು ಆ ನರೇಟಿವ್ ಪ್ರೊಸೆಸ್ಸಿಂದ ಹಿಟ್ ಆಗ್ತವೆ. ಬಟ್ಟು ಒಂದು ಸಿನಿಮಾದಲ್ಲಿನ ಒಂದು ಹಾಡು, ಆ ಹಾಡು ಬಂದ ನಂತರ ನನಗೆ ತುಂಬ ಜನ ಹೇಳಿದ್ದು, ಸರ್ ಆ ಹಾಡು ಕೇಳಿ ಮನೆಗೆ ಹೋದ್ಮೇಲೆ ತಮ್ಮ ಹೆಂಡ್ತಿನ, ತಮ್ಮ ಲವರ್ನ ಪ್ರೀತಿಸೋವಂಥವ್ರು ಜಾಸ್ತಿ ಪ್ರೀತಿಸೋಕೆ ಶುರು ಮಾಡಿದ್ದಾರೆ, ಜಾಸ್ತಿ ಪ್ರೀತಿಸೋರು ತುಂಬ ಅತಿಯಾಗಿ ಪ್ರೀತಿಸೋಕೆ ಶುರು ಮಾಡಿದ್ದಾರೆ. ಅದಕ್ಕೊಬ್ರು ಕಾರಣ ಸರ್, ಅವರು ಪ್ರಮೋದ್ ಮರವಂತೆ ಸರ್ ಅಂತ. ತುಂಬ ದೊಡ್ಡ ಮಾತು, ಬಟ್ ಥ್ಯಾಂಕ್ ಯು ಸರ್. ಬಟ್ ಹೆಂಗೆ ಗೊತ್ತಾ, ಅಂದರೆ ನೀವು ಬಹಳಷ್ಟು ಅದ್ಭುತ ಹಾಡುಗಳನ್ನು ಬರೆದಿರಿ ಪ್ರಮೋದ್. ಬಟ್ ಅಪ್ಪು ಅಣ್ಣ ಮತ್ತು ಆ ಒಂದು ಕಾಂಬಿನೇಷನ್ ಇದೆ ಗೊತ್ತಾ, ಅದು ಬ್ರಿಲಿಯಂಟ್ ಆದಂಥ ಕಾಂಬಿನೇಷನ್ನು. ಚಂದ 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 ಅನ್ನೋದೇ ಒಂದು ಚಂದವಾದಂಥ ಕಾಂಬಿನೇಷನು. ಅದಕ್ಕೊಂದು ಪ್ರೀತಿಯ ಒಂದು ರಿಯಾಕ್ಷನ್ ಜೊತೆ ಶುರು ಮಾಡ್ತೀನಿ ನಾನು. ಸೊ ಅದೇ ಒಂದು ಜಾದು ಸರ್, ಅದು ನನ್ನ ಲೈಫಲ್ಲಿ ಆದಂಥ ಒಂದು ಜಾದು. ಅನ್ಎಕ್ಸ್ಪೆಕ್ಟೆಡ್, ತುಂಬ ಅನ್ಎಕ್ಸ್ಪೆಕ್ಟೆಡ್. ನಾನು ನನ್ನ ಪಾಡಿಗೆ ಬರಿಬೇಕು, ಸಿನಿಮಾ ಹಾಡುಗಳನ್ನ ಬರಿಬೇಕು ಅಂತ, ಅದು ಇವತ್ತೆಲ್ಲ ನಾಳೆ ಆಗುತ್ತೆ ಅನ್ನೋ ಕನಸಲ್ಲೇ ಇದ್ದೋನು ನಾನು. ಬಟ್ ಅದು ಇಮಿಡಿಯೇಟ್ ಆಗಿ ಆಗೋಯ್ತು. ಆ್ಯಂಡ್ ಅದು ಅಪ್ಪು ಸರ್ಗೆಲ್ಲ ನಾನು ಕನಸಲ್ಲ ಅಂದ್ಕೊಂಡೇ ಇಲ್ಲ. ಅಪ್ಪು ಸರ್ನೆಲ್ಲ ಒಂದ್ಸತಿ ಮೀಟ್ ಆದ್ರೆ ನೋಡಿದ್ರೆ ಅಥವಾ ಫೋಟೋ ತೊಗೊಂಡ್ರೆ ಸಾಕು ಅನ್ನೋ ಒಂದು ಇದರಲ್ಲಿತ್ತು, ಮೆಂಟಾಲಿಟಿಯಲ್ಲಿ ಇದ್ದಂಥ ನಾನು. ಆ ಟೈಮಲ್ಲಿ ನನಗೆ ಅಚಾನಕ್ಕಾಗಿ ಸಿಕ್ಕಂಥ ಒಂದು ಅವಕಾಶ, ರವಿ ಬಸ್ರು ಅವ್ರ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ. ಸೊ ಹರ್ಷ ಮಾಸ್ಟ್ರು, ಆ ಸಿನಿಮಾ ಆ್ಯಕ್ಚುಲಿ ಅಂಜನೇ ಪುತ್ರ ಅನೌನ್ಸ್ ಆಗಿದ್ದು, ಅದ್ರದ್ದು ವಿಡಿಯೋಗಳನ್ನೆಲ್ಲ ಪ್ರೆಸ್ಸಲ್ಲಿ ನೋಡಿದ್ದು ನೆನಪಿದೆ ನನಗೆ. ಓ ಹರ್ಷ ಸರಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅಪ್ಪು ಸರ್ಗೆ ಮಾಡ್ತಾ ಇದ್ದಾರೆ, ಓಕೆ ನೈಸ್ ಅನ್ನೋದರ. ಓಕೆ ನಮ್ಮ ರವಿ ಬಸ್ರು ಅವರು ಸಂಗೀತ ಅಂದಾಗ ಅದು ಖುಷಿ ಇತ್ತು. ನಮ್ಮ ಕುಂದಾಪುರದ ಪ್ರತಿಭೆ ಅವ್ರು ಬಂದು ಅವರ ಒಂದು ಜರ್ನಿ ಇದೆ, ಅವ್ರಿಗೂ ಅಪ್ಪು ಸರ್ ಜೊತೆ ವರ್ಕ್ ಮಾಡಬೇಕು ಅಂತೆಲ್ಲ ಆಸೆ ಇತ್ತು. ಸೊ ಅಪ್ಪು ಸರ್ಗೆ ಅವ್ರು ಮಾಡ್ತಿದ್ದಾರೆ ಅಂದಾಗ ಒಂದು ಖುಷಿ ಇತ್ತು. ಆ ಒಂದು ದೃಷ್ಟಿಯಲ್ಲಿ ನೋಡಿದ್ದೆ. ಬಿಟ್ಟರೆ ನನಗೆ ದೇವರಾಣೆಗೂ ನಾನು ಅದರದ್ದು ಭಾಗ ಆಗ್ತೀನಿ, ಅದು ನನ್ನ ಜೀವನಕ್ಕೊಂದು ದೊಡ್ಡ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಅನ್ನೋದು ನಿಜವಾಗ್ಲೂ ಅನ್ಕೊಂಡೇ ಇಲ್ಲ ನಾನು. ಅದು ಸರ್ ಇವಾಗ ಒಂದ್ಸತಿ ಹಿಂತಿರುಗಿ ನೋಡಿದ್ರೆ ಒಂದು ಖುಷಿ ಅಷ್ಟೇ. ಅಲ್ಲ, ಇವನ್ ನೀವು ತುಂಬಾ ಮದುವೆಗಳಿಗೆ ಹೋದಾಗ ಈ ಹಾಡು ಪ್ಲೇ ಆಗ್ತಾ ಇರುತ್ತೆ, ಸ್ಟೇಜ್ ಮೇಲೆ ಇರೋರು ಸ್ಟೆಪ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಮನಸ್ಸಲ್ಲೇ ಒಂದು ಒಳಗಡೆ ಒಂದು ಅಂತರಾತ್ಮ ಸ್ಟೆಪ್ ಆಗ್ತಾ ಇರುತ್ತಲ್ಲ. ತುಂಬಾ ನನಗೆ ಆ ಸಾಂಗ್ ರಿಲೀಸ್ ಆದ ಟೈಮಲ್ಲಿ ಇನ್ನೂ ನೆನಪಿದೆ. ರಿಲೀಸ್ ಆದ ಟೈಮಲ್ಲಿ ಅಷ್ಟು ಇದಾಗಿರ್ಲಿಲ್ಲ, ಓಡಿರಲಿಲ್ಲ. ಅಂದ್ರೆ ಇವಾಗಿನ ತರ ಲಿರಿಕಲ್ ಬಿಡ್ತಾ ಇರಲಿಲ್ಲ ಅವಾಗ. ಜೂಕ್ ಬಾಕ್ಸ್ ಕಂಪ್ಲೀಟ್ ಆಡಿಯೋ ಬಿಟ್ಟಿದ್ರು. ನಿಮ್ಗೆ 5 ಹಾಡು ಒಂದೇ ಸತಿ ಬಿಟ್ಟಾಗ ನಿಮ್ಗೆ ಊಟಕ್ಕೆ ಇಮಿಡಿಯೇಟ್ ಒಂದು 5 ಸ್ವೀಟ್ ತಂದು ಹಿಂಗಿಟ್ರೆ ಯಾವ್ದು ತಿನ್ಬೇಕು ಗೊತ್ತಾಗಲ್ಲ. ನಿಜ. ಹಂಗಾಗಿ ಒಂದು ವೀಕ್ ಗೊತ್ತಾಗಿಲ್ಲ ಜನರಿಗೆ. ಕುಂದಾಪುರದವರಿಗೆಲ್ಲ ಒಂದು ಸ್ವಲ್ಪ ಒಂದು ಕಣ್ಣಿತ್ತು ಕುಂದಾಪುರ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ. ಬಟ್ ನಾನು ಯಾವಾಗಲೂ ಯಾರಾದ್ರೂ ಗಾಡಿಲಿ ಹೋಗ್ತಿದ್ರೆ ಯಾರಾದ್ರೂ ಇಯರ್ಫೋನ್ ಹಾಕೊಂಡು ಕೇಳ್ತಾ ಇದ್ರೆ ಅವ್ರು ನನ್ನ ಹಾಡು ಕೇಳ್ತಿರ್ಬೋದಾ ಅನ್ನೋ ಥರ ಈ ಥರ ಅನ್ಕೊಂಡು ಹೋಗ್ತಾ ಇದ್ದಾಗ ಒಂದು ದಿನ ನಮ್ಮ ಮನೆ ಹತ್ರ ಇಲ್ಲೇ ಬಸವನಗುಡಿ ನಮ್ಮ ಅಂಗಡಿಯಿಂದ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾರೆ ನನಗೆ ಆ ಸಾಂಗ್ ಕೇಳಿಸುತ್ತೆ. ಆ ಸಾಂಗ್ ಕೇಳಿಸಿದಾಗ ನನಗೇನಂದ್ರೆ ಏನೋ ಭ್ರಮೆ ಆಗ್ತಿದ್ಯಾ ಅನ್ನೋ ಥರ. ಅಂದ್ರೆ ನಾನು ಅದೇ ಗುಂಗಲ್ಲಿದ್ದೀನಿ, ನನಗೆ ರಿಲೀಸ್ ಆಗಿದೆ, ಎಲ್ಲಿ ಕೇಳಿಸುತ್ತೆ ನನ್ನ ಹಾಡು ಟ್ರ್ಯಾಕ್ಟ್ರಲ್ಲಿ ಅಲ್ಲಿ ಇಲ್ಲಿ ಅನ್ನೋ ಥರ ಒಂದು ಇದ್ದಾಗ ನನಗೆ ಇದೇನೋ ಭ್ರಮೆ ಆಗ್ತಿದ್ಯಾ ಅನ್ಸ್ಬಿಡ್ತು ಆ ಕ್ಷಣಕ್ಕೆ. ಬಟ್ ಮತ್ತೆ ಈಗ ನಾನು ಇತ್ತು ಕೇಳಿದಾಗ ಒಳಗಡೆ ಪ್ಲೇ ಆಗ್ತಿತ್ತು, ಸಖತ್ ಖುಷಿ ಆಗೋಯ್ತು ನನಗೆ. ಅಂದ್ರೆ ಇವಾಗ ಎಷ್ಟೇ ಹಾಡು ಎಷ್ಟೇ ಪ್ಲೇ ಆದ್ರೂ ಆ ಖುಷಿಗಿಂತ ಅದು ಖುಷಿ ಇದೆ, ಅದು ತುಂಬಾ ದೊಡ್ಡ ಖುಷಿ ನನಗೆ. ಮೇಲಾಗಿ ಪವರ್ ಸ್ಟಾರ್ ಅನ್ನೋದಕ್ಕಿಂತಲೂ ಪುನೀತ್ ರಾಜ್ಕುಮಾರ್ ಅವರನ್ನ ನಾನು ಪರ್ಸ್ನಲಿ ಯಾರು ಏನೇ ಅಂದರೂ ಪ್ರಮೋದ್ ನಾನು ಅಣ್ಣ ಅಂತೀನಿ, ಅಪ್ಪು ಅಣ್ಣ ಅಂತೀನಿ ನಾನು. ಅಂದರೆ ಬೆಟ್ಟದ ಹೂವು ಅನ್ನುವಂಥ ಒಂದು ಆ ಕನ್ವಿಕ್ಷನ್ ಸಿನಿಮಾದ ನಂತರ, ಅಪ್ಪು ಸಿನಿಮಾದ ನಂತರ ಜೇಮ್ಸ್ ಸಿನಿಮಾ ತನಕನೂ, ಗಂಧದ ಗುಡಿ ಸಿನಿಮಾ ತನಕನೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಯ್ಕೆ ಮಾಡಿಕೊಂಡಂಥ ಕಥೆಗಳಾಗಿರ್ಬೋದು, ಮೇಲಾಗಿ ಪ್ರತಿ ಸಿನಿಮಾದಲ್ಲಿನ ಒಂದು ವಿಷಯ ತುಂಬ ದೊಡ್ಡ ಮಟ್ಟಕ್ಕೆ ಟ್ರೆಂಡ್ ಆಗೋದು. ಚಂದ ಚಂದ ಹಾಡು ಕೂಡ
ಅಪ್ಪೋರ್ಡ್ ಆಗದಂತ ಆ ಸ್ಟೆಪ್ಸ್ ಸಖತ್ತಾಗಿ ಸಿಂಕ್ ಆಗಿತ್ತು. ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನೀವು? ನಾನು ಫಸ್ಟ್ ಟೈಮ್ ವಿಜುವಲ್ಸ್ ನೋಡಿದ್ದು ರವಿ ಬಸ್ರೂರ್ ಅವರ ಸ್ಟುಡಿಯೋದಲ್ಲಿ. ನಂಗೆ ಲಿಟ್ರಲಿ ಅಷ್ಟು ವಿಡಿಯೋ ನೋಡಿದಾಗ ಕಣ್ಣಲ್ಲಿ ನೀರು ಬಂದಿತ್ತು. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನಗೆ ಅದು ಒಂದು ವಿಜುವಲ್ ನೋಡಿದಾಗ ಒಂದು ಕಣ್ಣಲ್ಲಿ ನೀರು ಬಂದಿತ್ತು. ಸೊ ಅಲ್ಲಿ ನನಗೆ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಅನ್ನೋದೊಂದು ನನಗೆ ಇಷ್ಟೊಳ್ಳೆ ಸಾಂಗು ಸಿಗ್ತಲ್ಲ, ವಿಜುವಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಒಂದು. ಅದಕ್ಕೂ ಮುಂಚೆ ನನಗೆ ಈ ಸಾಂಗ್ ಈಗ ಫೈನಲ್ ಆಗಿದೆ ಅಂತೆಲ್ಲ ಹೇಳಿದ್ರು ರವಿ ಬಸ್ರೂರ್ ಅವರು. ಆದರೂ ಸಿನಿಮಾ ಅಂದರೆ ಗೊತ್ತಲ್ಲ ನಿಮ್ಗೆ, ಯಾವಾಗಲೂ ಹಿಂಗೆ ಇರುತ್ತೆ. ಹಾಗಾಗಿ ನನಗೆ ಭಯ. ಯಾವಾಗಲೂ ನಾನು ಸುಮ್ಮನೆ ಯೂಟ್ಯೂಬಲ್ಲಿ ಹೋಗಿ ಅಂಜನಿ ಪುತ್ರ ಸಾಂಗ್ಸ್ ಅಂತೆಲ್ಲ ಸುಮ್ಮನೆ ಟೈಪ್ ಮಾಡೋದು, ಏನಾದರೂ ಅಪ್ಡೇಟ್ ಇದೆಯಾ ಅಂತ. ಆವಾಗ ಒಂದು ದಿನ ನಾನು ಹಿಂಗೆ ನೋಡ್ತಿರ್ಬೇಕಾದ್ರೆ ಒಂದು ಚಾನಲ್ದು ಒಬ್ಬ ಲೇಡಿ ಹೀಗೆ ಹೇಳ್ತಾ ಇದ್ದಾರೆ, ಸೊ ಪುನೀತ್ ರಾಜ್ಕುಮಾರ್ ಮುಂದಿನ ಸಿನಿಮಾದಲ್ಲಿ ಒಂದು ಒಳ್ಳೆಯ ಹಾಡು ಇದೆ, ಅದನ್ನು ಶೂಟ್ ಮಾಡಿದ್ದಾರೆ, ಈ ಥರ ಕುಂದಾಪುರ ಉತ್ತರ ಕರ್ನಾಟಕ ಈ ಫ್ಲೇವರಲ್ಲಿ ಶೂಟ್ ಮಾಡಿದ್ದಾರೆ, ರವಿ ಬಸ್ರೂರ್ ಅದಕ್ಕೆ ಸಂಗೀತ ಮಾಡಿದ್ದಾರೆ, ಪ್ರಮೋದ್ ಮರವಂತೆ ಸಾಹಿತ್ಯ ಬರೆದಿದ್ದಾರೆ. ಅದು ದಟ್ ಈಸ್ ದ ಫಸ್ಟ್ ಟೈಮ್ ನಾನು ಒಂದು ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸಿನಿಮಾ ವಿಚಾರವಾಗಿ ನನ್ನ ಹೆಸರನ್ನ ಕೇಳಿದ್ದು. ಆ ಹಾಡು ನನ್ನ ಹಾಡೇ ಫೈನಲ್ ಆಗಿದೆ ಅಂತ ನನಗೆ ಇನ್ನೂ ಒಂದು ರವಿ ಬಸ್ರೂರ್ ಹೇಳಿದ್ರು ಕೂಡ ನನಗೊಂಚೂರು ಅದೊಂದು ಅಳಕು ಅನಿಸ್ತಿತ್ತು. ಬಟ್ ಅವಾಗ ನನಗೆ ಆ ಹೆಸರು ಕೇಳ್ತಿದ್ದಂಗೆ ಲಿಟ್ರಲಿ ನಾ ವಿಡಿಯೋ ಪಾಸ್ ಮಾಡಿ ಒಂದು 5 ನಿಮಿಷ ಹತ್ತಿದ್ದೆ. ನಾನು ಒಬ್ಬನೇ ಇದೆ, ಒಂದು 5 ನಿಮಿಷ ಹತ್ತಿದ್ದೆ ನಾನು. ಅಂದರೆ ಖುಷಿಗೆ ನನಗೆ ಇವತ್ತುವರೆಗೂ ಆ ಆನಂದ ಬಾಷ್ಪ ಬಂದಿಲ್ಲ. ನನಗೆ ಅದೇನೋ ಅದು ತುಂಬ ಒಂದು ಮೂಮೆಂಟು, ತುಂಬ ಆತ್ಮೀಯ ಮೂಮೆಂಟ್ ಅನಿಸ್ತು ನನಗೆ ಇವತ್ತಿಗೂ. ನನಗೆ ನನ್ನ ಹತ್ರ ಆ ವಿಡಿಯೋ ಇದೆ. ಸೊ ಅದು ಮತ್ತೆ ವಿಜುವಲ್ ನೋಡಿದಾಗ ಮತ್ತೆ ಒಂದು ಸತಿ ಕಣ್ಣಲ್ಲಿ ನನಗೆ ನೀರು ಉಡ್ದಂಗೆ ಆಯಿತು. ಸೊ ಅದೇನೋ ಅಂತಾರಲ್ಲ ಫಸ್ಟ್ ಅನ್ನೋದು ಯಾವಾಗಲೂ ಒಂದು, ಸೊ ಅಂತ ಎಲ್ಲ ಅನುಭವಗಳನ್ನು ಕೊಟ್ಟಂತ ಹಾಡು. ನಾನು ಮೊನ್ನೆ ಇನ್ನೊಂದು ವಾಹಿನಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಬದುಕಲ್ಲಿ ಪ್ರಮೋದನ್ನ ಸೇರಿ ನನ್ನನ್ನು ಸೇರಿ ಎಲ್ಲರನ್ನ ಸೇರಿ ತಾವು ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಫೋಟೋಗಾಗಿ 5 ನಿಮಿಷದ ಒಂದು ಸಂವಾದಕ್ಕಾಗಿ ಒಂದು ಜರ್ನಿಗಾಗಿ ಕಾಯ್ತಿರುವಂಥ ಒಂದು ಟ್ರಿಮೆಂಡಸ್ ಫೀಲ್ ಅದು ನಿಮಗೆ ಪರ್ಸ್ನಲಿ ಅಂಜನಿ ಪುತ್ರದ ವಿಚಾರಕ್ಕೆ ಚಂದ ಹಾಡು ಮೂಲಕ ಆಗಿದೆ ಅಂದರೆ ನೀವು ಲಕ್ಕಿ. ಮೇಲಾಗಿ ನಾನು ಅಪ್ಪಣ್ಣನ ಮೀಟ್ ಮಾಡೋದು ನಾನು ಲಕ್ಕಿ. ಎಷ್ಟು ಜನಕ್ಕೆ ಈ ಒಂದು ಸೌಭಾಗ್ಯ ಇರಲ್ಲ. ಮತ್ತೆ ನಾನು ತುಂಬಾ ನಂಬೋದು ಆಂಜನೇಯ. ಸೊ ನಾನು ಇದ್ದಿದ್ದು ಹನುಮಂತ ನಗರದಲ್ಲಿ. ನನ್ನ ಫಸ್ಟ್ ಸಿನಿಮಾ ಲಾಂಚ್ ಆಗಿದ್ದು ಅಂಜನಿ ಪುತ್ರ. ಸೊ ಇದೆಲ್ಲ ತುಂಬಾ ಕನೆಕ್ಟೆಡ್ ಅನ್ಸುತ್ತೆ ನನಗೆ. ಇವನ್ ಹರ್ಷ ಮಾಸ್ಟರ್ ಆಂಜನೇಯ ಭಕ್ತರು. ಸೊ ಇದೆಲ್ಲ ತುಂಬಾ ಕನೆಕ್ಟೆಡ್ ಅನ್ಸುತ್ತೆ ನನಗೆ. ಮತ್ತೆ ನಾನು ಕುಂದಾಪುರ ಭಾಷೆ, ನಾನು ಫಸ್ಟ್ ಹಾಡು ಬರೆದಿದ್ದು ಕುಂದಾಪುರ ಭಾಷೆಯಲ್ಲಿ, ಫಸ್ಟ್ ಸಂಭಾಷಣೆ ಬರೆದಿದ್ದು ಕುಂದಾಪುರ ಕನ್ನಡ ಭಾಷೆ. ಸೊ ಆ ಭಾಷೆನೂ ನನಗೆ ಯಾರು ಅನ್ಕೋತಾರೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಹಾಡು ಬರೆದು ನಾನು ಡೆಬ್ಯೂ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದೆಲ್ಲ ಒಂದು ಭಾಷೆಯ ಆಶೀರ್ವಾದ, ದೇವರ ಆಶೀರ್ವಾದ. ನಿಜ. ಎಲ್ಲ ಈ ಒಂದು ಕೃತಜ್ಞತಾ ಭಾವ ನಮ್ಮಲ್ಲಿ ಎಲ್ಲಿವರೆಗೂ ಇರುತ್ತೋ ನಮ್ಮ ಒಂದು ಸ್ಟೆಪ್ಸ್ ನೀಟ್ ಹೋಗ್ತಾನೆ ಇರುತ್ತೆ ಮೇಲೆ. ಅದು ಪ್ರಮೋದಲ್ಲಿ ನಾನು ಆಲ್ವೇಸ್ ಕಂಡಿದ್ದೀನಿ. ಯು ಆರ್ ವೆರಿ ಹಾನೆಸ್ಟ್ ಫಾರ್ ದಟ್. ಜೊತೆಗೆ ನನಗೆ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ನೆನಪಾಗೋದು ಆ ಗ್ರೌಂಡು, ಅಲ್ಲಿ ಏನೋ ನೀವು ಕ್ರಿಕೆಟ್ ಪ್ರಾಕ್ಟೀಸ್ ಮ್ಯಾಚ್ ಮಾಡ್ತಿರ್ತೀರಿ. ನಾನು ನಿಮ್ಮ ಹತ್ರ ಬಂದು ಕಾಂತಾರದ ಬಗ್ಗೆ ಒಂದು ಬೈಟ್ ಕೇಳ್ತೀನಿ. ಸರ್ ಏನು ಮಾತಾಡಲಿ ಅಂತೀರಿ. ಆಲ್ರೆಡಿ ನೀವು ಟ್ರೆಂಡಿಂಗ್ ಅಲ್ಲಿದ್ದೀರ ಪ್ರಮೋದ್, ನಿಮ್ಗೆ ಗೊತ್ತಾಗ್ತಿಲ್ಲ. ಅದು ಆಗುತ್ತೆ ಸದ್ಯ ಲೇಯರ್. ಆ ಲೇಯರೇ ನನಗೆ ಸಖತ್ ಎನರ್ಜಿ ಕೊಟ್ಟಂತ ಲೇಯರು ಪ್ರಮೋದ್. ಸಿಂಗಾರ ಸಿರಿ ಅನ್ನುವಂಥದ್ದು ಅಂದ್ರೆ ಅವಾಗ ಇನ್ನೂ ನನ್ಗೆ ಗೊತ್ತಿಲ್ಲ ಹಾಡು ರಿಲೀಸ್ ಆಗಿದೆ, ಅದರಲ್ಲಿರೋ ಮ್ಯಾಜಿಕ್ನೆಲ್ಲ ನೀವು ಸೆನ್ಸ್ ಮಾಡಿದ್ರಿ. ಬಟ್ ನನಗೆ ಅನ್ಲೆಸ್ ನಾನು ಬರೆಯೋವಾಗ ಗೊತ್ತಿತ್ತು, ಅದು ಅದ್ಭುತವಾದಂಥ ಹಾಡು ಎಲ್ಲ ಗೊತ್ತಿತ್ತು. ಬಟ್ ಅದನ್ನ ಏನೇ ಒಂದು ಅಡುಗೆ ಮಾಡಲಿ ನಮಗೆ ಸ್ಮೆಲ್ ಚೆನ್ನಾಗಿರುತ್ತೆ ಎಲ್ಲ ಅನ್ಸೋದು. ಅದು ಬಡಿಸಿದಾಗ ಅವ್ರು ಊಟ ಮಾಡಿ ಚೆನ್ನಾಗಿದೆ ಅಂದಾಗ ಒಂದು ಫೀಲ್ ಇರುತ್ತೆ ಗೊತ್ತಾ. ನಿಜ ನಿಜ. ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಅನ್ನೋದೊಂದು ಫೀಲ್ ಇರುತ್ತೆ ಗೊತ್ತಾ. ಆ ಒಂದು ಕ್ಷಣಕ್ಕೆ ಕಾಯ್ತಿರ್ತೀವಲ್ಲ, ಅದು ಇನ್ನೂ ಆಗ್ತಾ ಇತ್ತು ಅಷ್ಟೇ ಅವಾಗ. ಬಟ್ ನನಗೆ ನಿಜವಾಗ್ಲೂ ಅದು ಏನು ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಎಕ್ಸ್ಪೀರಿಯನ್ಸ್ಗಳು ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅದರಲ್ಲಿ, ಎಷ್ಟು ಖುಷಿ ಇತ್ತು ಅನ್ನೋದು ಇದೆಯಲ್ಲ, ಆ ಖುಷಿ ಎಲ್ಲ ನನ್ನ ಮಾತುಗಳನ್ನು ಬ್ಲಾಕ್ ಮಾಡ್ತಾ ಇತ್ತು. ಅಂಥ ಟೈಮಲ್ಲಿ ಎಲ್ಲ ಬಂದ ಒಂದಿಷ್ಟು ಇನ್ನಸೆನ್ಸ್ ಇದ್ದಂಥ ಒಂದು ಟೈಮಲ್ಲಿ ತುಂಬ ಅದು ಮನಸ್ಸಿಂದ ಬಂದಂಥ ಮಾತುಗಳು. ನಿಜ ನಿಜ ನಿಜ. ಮೇಲಾಗಿ ಆಗಲೇ ಮಾತಾಡಿದ್ವಿ ನಾವು, ಇದು ಲೆಕ್ಕಕ್ಕೆ ಸಿಗದಷ್ಟು ಮಿಲಿಯನ್ ಆಗುತ್ತೆ, ರಾಯರ ಆಶೀರ್ವಾದ ಆಗಬೇಕು ಪ್ರಮೋದ್ಗೆ. ಮೇಲಾಗಿ ತುಂಬ ಹಾನೆಸ್ಟ್ ಆಗಿ, ಅಂದರೆ ನೀವು ಬರೆದಂತಹ ಆ ಪದಗಳಿದಲ್ಲ ಪ್ರಮೋದ್, ಅದು ನಾನು ಎಷ್ಟೋ ಜನ ಕೇಳ್ತೀನಿ. ನೀವು ಏನೇ ಬರೀರಿ, ತುಂಬ ಒಳ್ಳೆ ಮನಸ್ಸಲ್ಲಿ ಬರೆದಾಗ ಆ ಪದಗಳು ಕವಿತೆಗಳಾಗ್ಬೋದು, ಕವನಗಳಾಗ್ಬೋದು, ಅಥವಾ ಒಂದು ರೈಟ್ ಅಪ್ ಆಗ್ಬೋದು, ನಿಮ್ಮ ಬದುಕಿಗೆ ಒಂದು ದೊಡ್ಡ ಅಸ್ತಿತ್ವ ಆಗ್ಬೋದು ಅಂತ. ಇದು ನಿಮ್ಗೆ ಸತ್ಯ ಅನ್ಸಿದೆಯಾ ಈ ರೈಟಿಂಗ್? ಖಂಡಿತ ಸರ್. ನನಗೆ ಕೆಲವೊಮ್ಮೆ ನಾನು ಬರೆದು ಸುಮ್ಮನೆ ಮೀಟ್ರಿಗೆ ಅಂದ್ಬಿಟ್ಟು ಹಿಂಗೆ ಲೈನ್ ಬರೆದು ಎಲ್ಲ ಏನೋ ಸಿಚುವೇಶನ್ ಅಂತ ಹಿಂಗೆ ಬರ್ದಿರ್ತೀನಿ. ಆಮೇಲೆ ನೋಡಿದಾಗ ಅದ್ರದ್ದೇನೋ ಅಂಡರ್ಲೈನ್ ಇನ್ನೇನೋ ಅರ್ಥ ಕೊಡ್ತಾ ಇರುತ್ತೆ, ಇನ್ನೇನೋ ವಾವ್ ಅನ್ಸೋವಂಥ ಒಂದು ಅರ್ಥ ಕೊಡ್ತಾ ಇರುತ್ತೆ. ಈ ಥರ ನನಗೆ ತುಂಬ ಲೈನ್ಗಳಲ್ಲಿ ಆಗ್ತಾ ಇರುತ್ತೆ. ನಮಗೆ ಅದು ನಮ್ಮ ಮೈಂಡ್ ಅನ್ನೋದಕ್ಕಿಂತ ನಮಗೆ, ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ಒಂದು ನಮ್ಮ ಹಾರ್ಟು, ಇನ್ನೊಂದು ಬ್ರೈನ್, ಮೈಂಡ್ ಅಂತ ಏನು ಹೇಳ್ತೀವಿ. ಮೈಂಡ್
ಹಾಡು ಬರೆಯೋದು ಒಂದಾದ್ರೆ ಮನ್ಸು ಹಾಡು ಬರೆಯೋದಿದೆಯಲ್ಲ ಅಲ್ವಾ, ಅದು ಬೇರೆ. ನಿಜ. ಸೊ ಕೆಲವೊಂದ್ಸತಿ ಎರಡು ಸೇರಿನೇ ಬರೆಯುತ್ತೆ ಎಮೋಷನ್ಸ್ ಅಂತ ಬಂದಾಗ, ಬಟ್ ಒಂದೊಂದ್ಸತಿ ಮನ್ಸೇ ಬರ್ದು ಬಿಡುತ್ತೆ ನಿಜ 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 ಹಾಡನ್ನ. ಸೊ ಆ ಥರದ್ದೆಲ್ಲ ಆಗ್ಬಿಡುತ್ತೆ ಒಂದೊಂದ್ಸತಿ ಬರೆಯುವಾಗ. ಪ್ರತಿ ರೈಟರ್ಗೂ ಆಗುತ್ತೆ ಅನ್ಕೋತೀನಿ ನಾನು. ಸೊ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಖಂಡಿತ ತುಂಬಾ ಆಗಿದೆ. ಇಲ್ಲ, ನಿಮ್ಮ ಮಾತಲ್ಲಿ ನನಗೆ ರಾಜ್ ಬಿ ಶೆಟ್ಟಿ ಅವ್ರದ್ದೊಂದು ಮಾತು ನೆನಪಾಯ್ತು. ಅಂದರೆ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕುವೆಂಪು ಅವರನ್ನ ಓದೋದು ಅಂದರೆ ಹೇಗೆ, ಕುವೆಂಪು ಅವರ ಪುಸ್ತಕಗಳನ್ನು ಓದೋದು ಹೇಗೆ, ಆ ಎರಡು ಲೇಯರ್ ಏನು ಅಂತ ಕೇಳಿದೆ ನಾನು. ಅವರು ಕೊಟ್ಟರು ಆನ್ಸರ್ ಪ್ರಮೋದ್. ಅದ್ಭುತವಾದ ಪ್ರಶ್ನೆ ಕೂಡ ಅದು. ಅದ್ಭುತವಾದ ಪ್ರಶ್ನೆ ನಿಜ. ಅಂದರೆ ಪುಸ್ತಕಗಳನ್ನು ಓದೋದು ಬೇರೆ, ಬಟ್ ಆ ಪುಸ್ತಕಗಳನ್ನು ಬರೆದಂಥ ವ್ಯಕ್ತಿಯನ್ನು ಓದೋದು ಬೇರೆ. ಅವಾಗ ಕೊಟ್ಟರು ಉತ್ತರ, ಪುಸ್ತಕಗಳು ಸರ್ ಆ ವ್ಯಕ್ತಿಯ ವ್ಯಕ್ತಿತ್ವದ ಒಂದು 10% ಮಾತ್ರ ಇರುತ್ತೆ, ಆ ವ್ಯಕ್ತಿಯ ವ್ಯಕ್ತಿತ್ವ 100% ಆಗಿರುತ್ತೆ ಅಂತಂದ್ರು. ಸೂಪರ್ ಅಲ್ವಾ? ಪ್ರಶ್ನೆನೇ ಎಷ್ಟು ಚೆನ್ನಾಗಿದೆ ಸರ್, ಉತ್ತರ ಇನ್ನೂ ಚೆನ್ನಾಗಿದೆ. ಹೌದು, ಇದು ಅವರನ್ನು ಓದ್ತೀರಿ, ಯಾರು ಪುಸ್ತಕ ಓದ್ತೀರಿ ಅನ್ನೋದಕ್ಕಿಂತ ಯಾರನ್ನು ಓದ್ತೀರಿ ಅನ್ನೋದು ಇದೆಯಲ್ಲ ಅಲ್ವಾ. ಸೊ ನಿಮಗೆ ಜೇಮ್ಸ್ ಕಾಯ್ಕಿಣಿ ಸರ್ ಅಲ್ಲ ಸರ್, ಅವ್ರು ಪುಸ್ತಕ ಓದ್ಬೇಕಾದ್ರೆ ಅವ್ನು ಓದ್ತಾ ಅವರು ಓಕೆ ಪುಸ್ತಕ ಓದ್ಬೇಕಾದ್ರು ನಮ್ ಜೇಮ್ಸ್ ಸರ್ನ ಓದಂಗೆ ಅನ್ಸುತ್ತೆ. ಬಟ್ ಅವ್ರ ಹತ್ರ ಒಂದು 10 ನಿಮಿಷ ಕಾಲ ಕಳೆದ್ರೆ ಅಯ್ಯೋ 4 ಬುಕ್ ಓದಂಗೆ ಅನ್ಸುತ್ತೆ. 10 ನಿಮಿಷದಲ್ಲಿ 4 ಬುಕ್ ಓದಷ್ಟು ನಿಮ್ಗೆ ಒಂದು ಆ ಧನ್ಯತೆ ಮತ್ತೆ ಅಷ್ಟು ನಾಲೆಡ್ಜು ಮತ್ತೆ ನಿಮ್ಮ ಸಂವೇದನೆ ಇದೆಯಲ್ಲ, ಅದು ಬೇರೆ ತರ. ಅವ್ರ ಹತ್ರ ಒಂದ್ ಸ್ವಲ್ಪ ಟೈಮ್ ಕಳೆದು ನೀವು ಆಚೆ ಬಂದು ಕೆಳಗಡೆ ಬಂದ್ರೆ ಒಂದೊಂದು ಮೆಟ್ಲಲ್ಲೂ ಒಂದೊಂದು ಕವಿತೆಗಳು, ಒಂದೊಂದು ಲೈಫ್ ಲೆಸನ್ಸ್ ನಿಮ್ಗೆ ಹೇಳ್ತಾ ಹೋಗ್ತಾರೆ ಅವರು. ರೀಸೆಂಟ್ ಆಗಿ ಅವ್ರದ್ದು ತಾರಿದಂಡೆ ಅಂತ ಬುಕ್ ಓದ್ತಾ ಇದೆ. ಅದರಲ್ಲಿ ಒಂದು ಬಸ್ಸು ಹೋಗ್ತಾ ಇದೆ ಮುಂದೆ, ಹಿಂದ್ಗಡೆ ಆರಾಮಾಗಿ ಕಾರಲ್ಲಿ ಹೋಗ್ತಾ ಇರೋರು, ಅದನ್ನ ಬೈಕೋತೀವಿ. ಬಟ್ ನಾವು ಯೋಚನೆ ಮಾಡಿರಲಿಲ್ಲ, ನಾವು ಒಂದು ಟೈಮಲ್ಲಿ ಅದೇ ಬಸ್ಸಲ್ಲಿ ಅಜ್ಜಿ ಮನೆಗೆ ಹೋಗಿರ್ತೀವಿ, ಸ್ಕೂಲ್ಗೆ ಹೋಗಿರ್ತೀವಿ, ಕಾಲೇಜ್ಗೆ ಹೋಗಿರ್ತೀವಿ ಅನ್ನೋದೊಂದು. ನಾನು ಇದನ್ನ ಅವ್ರಿಗೆ ಹೇಳಿದೆ ಫೋನಲ್ಲಿ. ಅವಾಗ ಅವ್ರು ಇನ್ನೊಂದು ಆ್ಯಡ್ ಮಾಡಿದ್ರು, ನೋಡಿ ಟ್ರಕ್ಗಳಲ್ಲೂ ಅಷ್ಟೇ, ನಾವು ಟ್ರಕ್ ಬಂದ ಕೂಡಲೇ ಏನು ಮಾರಾಯ ಇವನು ಇಲ್ಲಿ ನಮ್ಗೆ ಅಡ್ಡ ಬಂದ, ನಾವು ಹೋಗ್ತಿದ್ವಿ ಅಂತ ಅನ್ಕೋತೀವಿ. ಅದ್ರೊಳಗಡೆ ನಮ್ಮ ಜೀವ ಉಳಿಸೋ ಮೆಡಿಸಿನ್ ಇರುತ್ತೆ, ನಾವು ತಿನ್ನೋ ಅಕ್ಕಿ ಇರುತ್ತೆ. ಸೊ ಅದನ್ನ ನಾವು ಯಾವತ್ತೂ ಅನ್ಕೊಳ್ಳೋದೇ ಇಲ್ಲ. ಒಂದು ಟ್ರಕ್ ಬಂದ ಕೂಡಲೇ ನಾವು ಬೈದು ಬಿಡ್ತೀವಿ, ಈ ಟ್ರಕ್ನವರು ಅಡ್ಡ ಬಂದ್ಬಿಡ್ತಾರೆ ಅಂತ. ಅದ್ರಲ್ಲಿ ನಮ್ಮ ದಿನನಿತ್ಯದ ವಿಚಾರಗಳು ತುಂಬಾ ಇರುತ್ತೆ, ನಮಗೆ ವಸ್ತುಗಳು ತುಂಬಾ ಇರುತ್ತೆ, ಅದನ್ನ ನಾವು ಯೋಚನೆ ಮಾಡಲ್ಲ ಅಂತ ಹೇಳಿ ನಾನು ಅದನ್ನ ಪ್ರತಿ ಸಲ ಈಗ ನನಗೆ ಎಲ್ಲಾದ್ರೂ ಒಂದು ಬಸ್ ಅಡ್ಡ ಬಂದಾಗ ನಾನು ಯೋಚನೆ ಮಾಡ್ತೀನಿ. ಅದನ್ನ ಯಾರೋ ನಮ್ಮ ಅಜ್ಜಿ ತಾತ ಹೋಗ್ತಿರ್ಬೋದು, ನಾವು ಮುಂಚೆ ಇದರಲ್ಲೇ ಓಡಾಡಿದ್ದಲ್ವಾ, ನಾನೀಗ ಬೈಕ್ ಇದೆ ಇದ್ರಲ್ಲಿ ಓಡಾಡ್ತೀನಿ, ಮುಂಚೆ ಬಸ್ಸಲ್ಲೇ ಓಡಾಡ್ತಿದ್ನಲ್ವ ನಾನು. ತುಂಬಾ ಈ ತರದ್ದು ಲೈಫ್ ಲೆಸನ್ಸ್ ತುಂಬಾ ಇದೆ ಅವರ ಬುಕ್ಗಳಲ್ಲಿ. ಅದೇ ನೀವು ಹೇಳ್ದಂಗೆ ಅವರನ್ನು ಓದೋದು ಅದು ತುಂಬಾ ಸೂಕ್ತ. ಜೊತೆಗೆ 1097 ದಿನಗಳ ಕಾಲ ಜನ ವೇಟ್ ಮಾಡ್ತಾರೆ ಒಂದು ಸಿನಿಮಾಗೆ. ಸೆಪ್ಟೆಂಬರ್ 30, 2022 ರಿಲೀಸ್ ಆದಂಥ ಒಂದು ಸಿನಿಮಾದ ಮುಂದುವರಿದ ಭಾಗನೋ ಅಥವಾ ಪ್ರೀಕ್ವೆಲೋ ಅದನ್ನೆಲ್ಲವನ್ನ ಜನರೇ ಡಿಸೈಡ್ ಮಾಡಲಿ. 3 ವರ್ಷದ ನಂತರ ಸೆಪ್ಟೆಂಬರ್ 30 ಅಕ್ಟೋಬರ್ 2 ಅಂದರೆ 3 ವರ್ಷದ ನಂತರ 2 ದಿನ ಎಕ್ಸ್ಟ್ರಾ ಆಗುತ್ತೆ. 1097 ದಿನಗಳ ನಂತರ ಬಿಡುಗಡೆ ಆದಂಥ ಒಂದು ಸಿನಿಮಾದ ವಿಷಯವನ್ನು ಜನ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಅದು ಕಾಂತಾರ ಅಧ್ಯಾಯ 1 ಆಗಿರುತ್ತೆ, ಅದರ ಒಂದು ಭಾಗ ಪ್ರಮೋದ್ ಆಗಿರ್ತಾರೆ. ನಿಮ್ಮ ಪರ್ಸ್ಪೆಕ್ಟಿವ್ ಹೇಗಿರುತ್ತೆ, ಹೇಗೆ ಫೀಲ್ ಆಗುತ್ತೆ ಇದನ್ನು? ಸೊ ನಾನು ಕಾಂತಾರ ಅಂತ ಬಂದಾಗ ಫಸ್ಟ್ ಕಾಂತಾರ ಬರಿಬೇಕಾದ್ರೆ ನನಗೆ ಇಷ್ಟು ದೈವಿಕ ಶಕ್ತಿ ಇದೆ ಅದರಲ್ಲಿ ಅಂತ ನನಗೆ ಕತೆ ಗೊತ್ತಿರಲಿಲ್ಲ, ಹಂಗಾಗಿ ಗೊತ್ತಿರಲಿಲ್ಲ. ಬಟ್ ಸಮಥಿಂಗ್ ರಿಲೇಟೆಡ್ ಟು ದೈವ, ನಮ್ಮ ಮಣ್ಣಿನ ಕತೆ ಹೇಳ್ತಿದ್ದಾರೆ ಅನ್ನೋದು. ಬಟ್ ಸಿನಿಮಾ ನೋಡಾದ್ಮೇಲೆ ನನಗೆ ಇವತ್ತು ನೆನಪಿದೆ, ಪ್ರೀಮಿಯರ್ ಶೋ ಲಾಸ್ಟ್ 20 ಮಿನಿಟ್ಸ್ ನೋಡಾದ್ಮೇಲೆ ನಾನು 10 ನಿಮಿಷ ಎದ್ದೇ ಇಲ್ಲ ಸೀಟಿಂದ. ಅಲ್ಲ ಆದಂಥ ಅನುಭವ ನನಗೆ. ಅದಾದಮೇಲೆ ನಾನು ಎಂಥ ಸಿನಿಮಾದ ಭಾಗವಾಗಿದ್ದೀನಿ ಅನ್ನೋದೊಂದು ಅನುಭವ. ಮತ್ತು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ದೇವ್ರ ಕೆಲಸ ಥರ ಅನ್ನೋ ಥರ ಅನ್ಕೋಬೋದು ಸರ್. ನಾವು ಒಂದು ಬ್ರಹ್ಮಕಲಶ ಆಗಿರ್ಬೋದು, ಒಂದು ಯಾವುದೋ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು, ಒಂದು ದೇವಸ್ಥಾನ ಜಾತ್ರೆ ಇದ್ದಾಗ ಒಂದು ಕೆಲಸ ಮಾಡ್ತೀವಿ ಗೊತ್ತಾ, ನಾವು ನಮ್ಮೊಂದೊಂದು ಫೋರ್ಸ್ ಡ್ರೈವ್ ಮಾಡುತ್ತಲ್ಲ. ಈಗ ನಾವು ಊರಲ್ಲಿ ಆಗಿರ್ಬೋದು ನೋಡಿ, ಎಷ್ಟೇ ಏನೇ ಒಂದು ಫಂಕ್ಷನ್ ಇದ್ರು ಇದು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮೀರಿ ದೇವ್ರ ಕೆಲಸ ಅಂತ ಬಂದಾಗ, ಗಣೇಶ ಚತುರ್ಥಿ ಅಂತ ಬಂದಾಗ ಎಲ್ಲ ಬಂದು ಒಂದಾಗ್ಬಿಟ್ಟು ಒಂದು ಕೆಲಸ ಮಾಡ್ತಾರೆ ಗೊತ್ತಾ. ಅಂತ ಒಂದು ಪವರ್ ಆ ಸಿನಿಮಾದಲ್ಲಿ ಇದೆ ಅನಿಸ್ತು ನನಗೆ. ಸ್ಪೆಷಲಿ ಸೆಕೆಂಡ್ ಪಾರ್ಟ್ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ನಾವು ಎಷ್ಟೇ ವರ್ಷನ್ಸ್ ಬರೀಲಿ, ಏನೇ ಬರೀಲಿ, ಮತ್ತೆ ಅದು ನಮ್ಮ ಡ್ರೈವ್ ಮಾಡ್ತಾ ಇದೆ. ಒಂದು ವರ್ಷನ್ ಬರೆಯೋಣ, ಚೆನ್ನಾಗಿದೆ ಅನಿಸ್ತಿದೆ, ಕಳಿಸ್ತೀನಿ, ಮತ್ತೆ ಸ್ವಲ್ಪ ನೆಕ್ಸ್ಟ್ ಡೇ ಇನ್ನೊಂದೇನೋ ಬರೆಯೋಣ, ಇನ್ನೂ ಚೆನ್ನಾಗಿ ಬರೆಯೋಣ ಅನ್ನೋದೊಂದು ಇದು. ನಮಗೆ ಫಸ್ಟ್ ಸಾಂಗ್ ತುಂಬ ಹಿಟ್ ಆಗಿದೆ, ಅದು ಪ್ರೆಷರ್ ಮೀರಿ ಕೂಡ ನಮ್ಮೊಳಗಡೆ ಒಂದು ಫೋರ್ಸ್ ಇತ್ತು ಸರ್, ಖಂಡಿತ ಒಂದು ಫೋರ್ಸ್ ಇತ್ತು. ಆ್ಯಂಡ್ ನಮಗೆ ಆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅನ್ನೋದೊಂದು ಖಂಡಿತವಾಗ್ಲೂ ಇತ್ತು ನನಗೆ. ಹಾಗಾಗಿ ನನಗೆ ಸಿನಿಮಾದ ಭಾಗ ಆಗಿರೋದೇ ಒಂದು ನಮ್ಮ ಪುಣ್ಯ ಅನ್ನೋದೊಂದು. ಆಮೇಲೆ ಈ ಕಾಂಬಿನೇಷನ್ಗಳು ಸಹ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ವರ್ಕ್ ಆಗಬೇಕು ಅಂದ್ರೆ ಆ ಮೈಂಡ್ ಸೆಟ್ ಕೂಡ ಮ್ಯಾಚ್ ಆಗಬೇಕಲ್ವಾ. ಇಲ್ಲಿ ಹೇಗೆ ಅದು ಅಂದ್ರೆ ಕನೆಕ್ಟಿವಿಟಿ ಹೇಗಾಯ್ತು ನಿಮಗೆ? ಅಂದ್ರೆ ಆಲ್ರೆಡಿ ಒಂದು ಸಿಂಗಾರ ಸಿರಿಯಾಗಿಂತಲೂ ಇದು ಬೇರೆ ಡೈಮೆನ್ಷನ್ ಇರುವಂಥ ಸಾಂಗು, ತುಂಬಾ ವೇಟ್ ಇರುವಂಥ ಸಾಂಗ್. ಈ ಕನೆಕ್ಟಿವಿಟಿ, ಈ ಒಂದು ಕಾಂಬಿನೇಷನ್ ಅನ್ನು ಹೇಗೆ ಫೀಲ್ ಮಾಡ್ತಾರೆ ಪ್ರಮೋದ್? ಸೊ ಕಾಂಬಿನೇಷನ್ ಅಂತ ಬಂದಾಗ ಈ ಸಿಂಗಾರ ಸಿರಿಯಕ್ಕಿಂತ ಮುಂಚೆ VP ಸರ್ಗೆ ನಾನು ಯಾರತ್ತೂ ಗೊತ್ತಿರಲಿಲ್ಲ.
ಆತ್ಮೀಯತೆಯ ಬಿಡಿ ಪರಿಚಯನೇ ಇರಲಿಲ್ಲ. ಬಟ್ ಅದಾದ್ಮೇಲೆ ನಾವು ತುಂಬಾ ಸಾಂಗ್ಗಳು ಅವರು ಹಾಡಿದ್ರು, ನಾನು ಬರೆದಂತ ಬೇರೆ ಬೇರೆ ಸಿನಿಮಾಗಳೇ ಹಾಡಿದ್ರು. ಅವರೇ ಒಂದು ವೈಯಕ್ತಿಕ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಅದರಲ್ಲೂ ಕೂಡ ನನ್ನ ಹತ್ರ ಬರ್ಸಿದ್ರು. ಸೊ ಈಗಲೂ ವಿ.ಪಿ. ಸರ್ ನಾನು ಒಂದು ಮೆಸೇಜ್ ಮಾಡಿದ್ರೆ ಕೂಡಲೇ ರಿಪ್ಲೈ ಮಾಡ್ತಾರೆ. ಆ ಒಂದು ಅಂದ್ರೆ ಅಂತ ಲೆಜೆಂಡರಿ ಸಿಂಗರ್ಗೆ ನಾವು ಅಷ್ಟು ಹತ್ರ ಆಗೋಕಾಯ್ತು ಅನ್ನೋದೊಂದು. ಅಂಡ್ ಅಜನೀಶ್ ಸರ್ ಜೊತೆ ಅದಾದ್ಮೇಲೆ ತುಂಬಾ ಸಿನಿಮಾಗಳಲ್ಲಿ ವರ್ಕ್ ಮಾಡಿದೆ. ಸೊ ರೀಸೆಂಟ್ ಡೆವಿಲ್ ವರೆಗೂ ನನಗೆ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದೆ. ಭಗೀರ ಯುವ ಆಗಿರ್ಬೋದು, ಇಲ್ಲೆಲ್ಲ ಒಂದು ಶಿಟ್ ಹಾಡುಗಳು ಬಂತು. ಸೊ ಹಾಗಾಗಿ ನಮ್ಮ ಮತ್ತೆ ಅಜನೀಶ್ ಸರ್ ಒಂದು ರ್ಯಾಪೋ ಇದೆಯಲ್ಲ, ಸೊ ಅವರ ಸಂಗೀತ ಮತ್ತೆ ನನ್ನ ಪದಗಳ ಒಂದು ರ್ಯಾಪು ಅದು ಚೆನ್ನಾಗಿ ಆಗ್ತಾ ಹೋಯ್ತು. ಸೊ ಎಲ್ಲಿ ಹೋಗಿ ಕೂರ್ಬೇಕು ಅನ್ನೋದು ಪದಗಳೇ ಕೂರೋದಕ್ಕೆ ಶುರುವಾಯಿತು. ಯಾವ ರೀತಿಯ ಭಾವನೆಗಳು ಬೇಕು ಅನ್ನೋದು ಟ್ಯೂನ್ ಕೇಳಿದ ತಕ್ಷಣ ಒಂದು ಜಡ್ಜ್ಮೆಂಟ್ ಸಿಗೋದಕ್ಕೆ ಶುರುವಾಯಿತು. ಅದೆಲ್ಲವನ್ನು ಮೀರಿ ಒಂದು ಆತ್ಮೀಯತೆ, ಅಜನೀಶ್ ಸರ್ ಅಂದ್ರೆ ಒಂದು ಆತ್ಮೀಯತೆ, ಸೊ ರಿಷಬ್ ಸರ್ ಅಂದ್ರೆ ಒಂದು ಆತ್ಮೀಯತೆ. ಸೊ ಆ ಕಾಂಬಿನೇಷನ್, ಆ ಆತ್ಮೀಯತೆಯಲ್ಲಿ ಒಂದು ಇನ್ನೊಂದು ಹಾಡು ಹುಟ್ಕೊಳ್ಳುತ್ತೆ ಅಷ್ಟೇ. ನಿಜ ಮೇಲಾಗಿ ಸಿಂಗಾರ ಸಿರಿಯೆಗೂ ಮತ್ತು ಈ ಕಾಂತಾರ ಅಧ್ಯಾಯ ಒಂದು ಬರೆದಂಥ ಓ ಮದನ ಮೋಹಿನಿ ನನಗೆ ಪದಗಳ ಸವಾಲು ಕಾಣಿಸ್ತು ನನಗೆ. ಅಂದರೆ ಸಿಂಗಾರ ಸಿರಿಯೆ ಅಲ್ಲೊಂದು ಸಣ್ಣ ಒಂದು ಶೃಂಗಾರದ ಫೀಲ್ ಕೊಟ್ಟು ಅದನ್ನು ನೀವು ಅಥೆಂಟಿಕ್ ಆಗಿ ತಂದ್ರಿ. ಬಟ್ ಇಲ್ಲಿ ನಿಮಗೆ ಆ ಬಿಗಿನಿಂಗ್ಗೆ ಆ ಕನ್ವಿಕ್ಷನ್ ಟುವರ್ಡ್ಸ್ ಆ ಭಕ್ತಿಯ ಭಾವ ಕೊಟ್ಟು ಅದನ್ನ ಏನೋ ನನಗೆ ಬಂತದು. ಈ ಚಾಲೆಂಜಸ್ ಅನ್ನ ಹೇಗೆ ನಿಮ್ಮಲ್ಲಿ ನೀವು ಹೇಗೆ ಫೈಟ್ ಮಾಡ್ತಾ ಹೋಗ್ತೀರಿ ಅಂತ ಸೊ ಈ ಸಾಂಗ್ ಸಿಚುವೇಶನ್ ಹೇಳಿದಾಗಲೇ ಅಂಡ್ ನಾವು ಡಿಸ್ಕಸ್ ಮಾಡಿದ್ವಿ, ರಿಷಬ್ ಸರ್ ಕೂಡ ಹೇಳಿದ್ರು ಇದು ತುಂಬಾ ಟ್ರಿಕ್ಕಿ ಇದೆ ಮಗ ಅಂತ ಹೇಳಿದ್ರು ಅವರು. ಬಿಕಾಸ್ ನಮ್ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸಿನಿಮಾ ಸಿಚುವೇಶನ್ ಹೇಗಿದೆ, ಅದು ತುಂಬಾ ನಾರ್ಮಲ್ ಲವ್ ಅಲ್ವೇ ಅಲ್ಲ. ಸೊ ಸಿನಿಮಾ ಆದ್ಮೇಲೂ ಕೂಡ ಆ ಹಾಡು ಕೇಳೋವಾಗ ಓ ಇದಕ್ಕೆ ಇದನ್ನ ಬರ್ದಿದ್ರು, ಇದಕ್ಕೆ ಈ ಸಾಲು ಬರ್ದಿದ್ರು ಅನ್ನೋದೊಂದು ಕನ್ವಿನ್ಸ್ ಆಗ್ಬೇಕು ಅನ್ನೋದೊಂದು. ಸಿನಿಮಾ ನೋಡ್ಬೇಕಾದ್ರೆ ಪ್ಯೂರ್ ಒಂದು ಲವ್ ಸಾಂಗ್ ಅನ್ನೋ ಥರ ಅನ್ಸ್ಬೇಕು. ಅಂಡ್ ಆ ಕ್ಯಾರೆಕ್ಟರೈಸೇಷನ್, ಈಗ ಅಜನೀಶ್ ಸರ್ ಟ್ಯೂನ್ಗಳಲ್ಲಿ ಕ್ಯಾರೆಕ್ಟರೈಸೇಷನ್ ಇರುತ್ತೆ ನಿಮಗೆ. ಪ್ರತಿಯೊಂದು ಟ್ಯೂನಲ್ಲೂ ಕೂಡ ಈ ಮದನ ಮನಮೋಹಿನಿಯಲ್ಲೂ ಕೂಡ ಫೀಮೇಲ್ ಹಾಡುವಾಗ ಅವಳ ಕ್ಯಾರೆಕ್ಟರೈಸೇಷನ್ ಒಂದು ತೋರಿಸೋ ತರ ಒಂದಿಷ್ಟು ಕಂಪೋಸಿಷನ್ಗಳು ಅವ್ರು BGM ಅಲ್ಲೂ ಯೂಸ್ ಮಾಡಿದ್ದಾರೆ ಅದನ್ನ. ನಿಮ್ಗೆ ಕುಲಶೇಖರ ಅವ್ನ ಸಂಗೀತ ಇಷ್ಟಪಡೋ ಕ್ಯಾರೆಕ್ಟರ್ ಅನ್ಕೊಳ್ಳಿ, ನಿಮ್ಗೆ BGM ಅಲ್ಲಿ ನೋಡಿದ್ರೆ ನೀವು ಮ್ಯೂಸಿಕಲ್ ಆಗಿ ಬರ್ತಾ ಇರುತ್ತೆ. ಅವ್ನು ಏನೇ ಒಂದು ಕ್ರೌರ್ಯನೇ ಮಾಡ್ತಾ ಇದ್ರು, ಏನೇ ಕ್ರೌರ್ಯ ಮಾಡ್ತಾ ಇದ್ರು ಕೂಡ ನಿಮ್ಗೆ ಅವನೊಬ್ಬನ್ನ ಇದು ಖಡ್ಗದಿಂದ ಹೊಡಿತಾ ಇದ್ರು ಕೂಡ ನಿಮ್ಗೆ ಮ್ಯೂಸಿಕಲ್ ಆಗಿ ಬರುತ್ತೆ. ಬಿಕಾಸ್ ಅವ್ನ ಪರ್ಸ್ಪೆಕ್ಟಿವ್, ಅವ್ನ ಸಂಗೀತ ಇಷ್ಟಪಡೋನು ಅನ್ನೋ ಒಂದು ದೃಷ್ಟಿಯಿಂದ. ಸೊ ಆ ತರ ಹಾಡುಗಳಲ್ಲೂ ಕೂಡ ಒಂದು ಕ್ಯಾರೆಕ್ಟರೈಸೇಷನ್, ಪ್ರತಿಯೊಂದು ಟ್ಯೂನಲ್ಲೂ ಪ್ರತಿಯೊಂದು ಲೈನಲ್ಲೂ ಕೂಡ ಒಂದು ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಅದಕ್ಕೆ ಹೋಗಿ ನಮ್ಮ ಪದ ಕೂತು ಅದನ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಒಂದು ಸವಾಲು ಇದ್ದೇ ಇರುತ್ತೆ. ಸಿಂಗಾರ ಸಿರಿಯ ಒಂದು ಬೇರೆ ತರದ ಹಾಡು, ಇದು ಬೇರೆ ತರದ ಹಾಡು, ಸಿಚುವೇಶನ್ ಬೇರೆ ತರ ಇದೆ. ಬಟ್ ನಮ್ಗೆ ಅಗೇನ್ ಈ ಎಕ್ಸ್ಪೆಕ್ಟೇಷನ್ ಹಿಟ್ ಮಾಡಬೇಕು ಅದೆಲ್ಲ ತುಂಬಾ ಬಂದಿತ್ತು ತಲೆಯಲ್ಲಿ. ಬಟ್ ನಂಗೆ ಅಜನೀಶ್ ಸರ್ ಹೇಳಿದ್ರು, ಪ್ರಮೋದ್ ನೀವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಬರೆಯೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಬಿಟ್ಟಾಕಿ ಡೈರೆಕ್ಟರ್ಗೆ ಏನ್ ಬೇಕು, ಟ್ಯೂನಿಗೆ ಏನ್ ಬೇಕು ಅದನ್ನ ಕೊಡೋದಕ್ಕೆ ಇದು ಮಾಡಿ ಅಂತ ಹೇಳಿದಾಗ ನಾನು ಸರೆಂಡರ್ ಮಾಡ್ಕೊಂಡ್ಬಿಟ್ಟೆ. ಟ್ಯೂನ್ಗೆ ಎಷ್ಟು ವರ್ಷನ್ಸ್ ಬೇಕಿದ್ರು ಬರೀತೀನಿ ನಾನು ಇದಕ್ಕೆ ಅನ್ನೋ ಥರ ಸರೆಂಡರ್ ಮಾಡಿಕೊಂಡು ಕಂಪ್ಲೀಟಾಗಿ ಆ ಹಾಡಿಗೆ ಟೈಮ್ ಕೊಟ್ಟು ಬರೆದು ಅದು ಈ ಥರ ಮೂಡ್ ಬಂತು. ಆಕ್ಚುಲಿ ಅಂದ್ರೆ ಸಿಂಗಾರ ಸಿರಿ ಎಷ್ಟನೇ ವರ್ಷನ್ ಅದು ಫೈನಲ್ ಆಗಿದ್ದು, ಇದು ಎಷ್ಟನೇ ವರ್ಷನ್ ಫೈನಲ್ ಆಗಿದ್ದು? ಸಿಂಗಾರ ಸಿರಿ 20 ವರ್ಷನ್ ಆದ್ಮೇಲೆ 20ನೇ ವರ್ಷನ್ ಫೈನಲ್ ಆಗಿದ್ದು. ಸೊ ಇಲ್ಲೇನ್ ಮಾಡಿದ್ವಿ ನಾವು, ಸಿಂಗಾರ ಸಿರಿ ಕಂಪ್ಲೀಟ್ ಪಲ್ಲವಿ ಬರ್ದ್ ಕಳಿಸ್ತಾ ಇದೆ. ಈ ಸತಿ ಏನ್ ಮಾಡಿದೆ, ಒಂದು ಫಸ್ಟ್ 4 ಲೈನ್ಸ್ ಅಷ್ಟೇ ಕ್ರ್ಯಾಕ್ ಮಾಡೋಣ ಮಗ, ಅದಾದ್ಮೇಲೆ ಅದಾಗುತ್ತೆ, ಫಸ್ಟ್ 4 ಲೈನ್ಸ್ ನೀವು ಬರಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಟೈಮ್ ಇತ್ತು ನನಗೆ ಕೊಟ್ಟಾದ್ಮೇಲೆ ಶೂಟ್ ಎಲ್ಲ ಮುಗಿಸ್ಕೊಂಡ್ಬರ್ಬೇಕೆ. ಆ ಗ್ಯಾಪಲ್ಲಿ ನಾನು ಒಂದು 30-40 ವರ್ಷನ್ಸ್ ಆ ಫಸ್ಟ್ 4 ಲೈನ್ಸ್ಗೆ ಬರ್ದಿದ್ದೆ. ಸೊ ಬರೆದು ಅದರಲ್ಲಿ ಆ್ಯಕ್ಚುಲಿ ನಾವು ಫೈನಲ್ ಆಗಿತ್ತು, 1 ವರ್ಷನ್ ಫೈನಲ್ ಆಗಿತ್ತು. ನಾವು ಅದ್ರಲ್ಲಿ ಸ್ವಲ್ಪ ಹಳೆಗನ್ನಡ ಜಾಸ್ತಿ ಮಿಕ್ಸ್ ಮಾಡಿದ್ವಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ರಿಷಬ್ ಸರ್ ಹೇಳಿದ್ರು. ನಾನು ಇವಾಗ ಇರೋ ಲಿರಿಕ್ಸಲ್ಲಿ ನೀವು ಕೇಳಿದ್ರೆ, ಭಾವನೆಯ ಬರಸೆಳೆದ ಶೂರ ಶಾಕುಂತಲೆ ಮೆಲುವಾಗೆ ಅರಳಿದೆ ಮನದಿ ಪ್ರೇಮ ಕಾವ್ಯಂಗಳೇ ಅಂತ. ಕಾವ್ಯಂಗಳ್ ಅನ್ನೋದು ನಮ್ಮ ಹಳೆಗನ್ನಡದ, ಅದಕ್ಕೆ ಹೊಸಗನ್ನಡದ ಇದು ಕೊಟ್ಟು ಕಾವ್ಯಂಗಳೇ ಅಂತ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಆ ಕಾವ್ಯಂಗಳೇ ಅಂತ ಬಂದಾಗ ಎಕ್ಸೈಟ್ ಆಗ್ಬಿಟ್ರು ಅಜನೀಶ್ ಸರ್ ಮತ್ತೆ ರಿಷಬ್ ಸರ್. ಇದು ಚೆನ್ನಾಗಿದೆ ಮಗ, ಸೌಂಡಿಂಗ್ ಚೆನ್ನಾಗಿದೆ, ಹಳೆಗನ್ನಡ ಸಖತ್ತಾಗಿ ಸೌಂಡ್ ಆಗ್ತಿದೆ. ನಾವು ಕದಂಬರ ಕಾಲದ ಆ ಟೈಮ್ಗೆಲ್ಲ ಇದು ಮಾಡ್ತಿರೋದ್ರಿಂದ ಹಳೆಗನ್ನಡ ವರ್ಕ್ ಆಗತ್ತೆ ಅಂತ ಹೇಳಿ ನಾವು ಕಂಪ್ಲೀಟ್ ಹಾಡನ್ನ ಹಳೆಗನ್ನಡದಲ್ಲಿ ಬರ್ದಿದೆ. ಚರಣ ಎಲ್ಲ ಬೇರೆ ಟ್ಯೂನ್ ಇತ್ತು ಚರಣದ ಮೊದಲು, ಅದು ಬರೆದು ಆದ್ಮೇಲೆ ಅದು ಫೈನಲ್ ಆಗಿತ್ತು. ಬಟ್ ಆಮೇಲೆ ಮತ್ತೆ ಇದು ಯಾಕೋ ವರ್ಕ್ ಆಗ್ತಿಲ್ಲ ಹಳೆಗನ್ನಡ ನಮ್ಗೆಲ್ಲ ಈ ಕಾಂತಾರ ಅನ್ನೋದು ಇದೆಯಲ್ಲ, ಇದು ಪ್ರತಿ ಪ್ರತಿ ಮನಸ್ಸಿನ ಒಂದು ಸಿನಿಮಾ. ದೋ ನಾವು ತುಂಬಾ ಕ್ಲಿಷ್ಟ ಮಾಡ್ತಾ ಇದೀವೇನೋ ಹಾಡನ್ನ ಅಂತ ಅನ್ಕೊಂಡು ಮತ್ತೆ ಕರೆಸಿ ಮತ್ತೆ JP ನಗರ ಅಜ್ಜು ಸರ್ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಕೂತು ಮತ್ತೆ ಮದನ ಮನಮೋಹಿನಿ ವರ್ಷನ್ ಫೈನಲ್ ಆಯ್ತು ಒಂದು ಓವರ್ ನೈಟ್ ಅಲ್ಲಿ. ಈ ಹಾಡುಗಳನ್ನು ಬರೀತೀರಿ, ಪಲ್ಲವಿ ಚರಣ ಬರೀತೀರಿ, ರಿಷಬ್ ಸರ್ ಕಳಿಸ್ತೀರಿ. ಈ ಸಿನಿಮಾ ಅನ್ನೋದನ್ನ ಹೊರತುಪಡಿಸಿ ಒಂದಷ್ಟು
ತುಂಬ ಹಾಸ್ಯಮಯವಾದಂತಹ, ತುಂಬ ಎನರ್ಜಿ ತುಂಬುವಂಥ ಒಂದಷ್ಟು ಸಂವಹನಗಳಾಗ್ತವೆ ನಿಮ್ಮ ಮತ್ತು ರಿಷಬ್ ಸರ್ ಮಧ್ಯೆ. ಅದು ಎಷ್ಟು ಮಜಾ ಆಗಿತ್ತು ಅಂತ. ಆ್ಯಕ್ಚುಲಿ ಅಂದರೆ ಅವ್ರು ಶೂಟಲ್ಲಿ ಇದು ಸಂವಾದಗಳು ಆಗೋದೇ ಇಲ್ಲ. ಸೊ ನಾನೇನು ಮಾಡ್ತೀನಿ, ಕಳಿಸ್ತಾ ಇರ್ತೀನಿ, ಅವ್ರಿಗೆ ಕಳಿಸಿ ಸ್ವಲ್ಪ ಹೊತ್ತಿಗೆ ನೋಡ್ತಿರ್ತಾರೆ. ಶೂಟಿಂಗಲ್ಲಿ ಟೇಕ್ ಮಿಡ್ಲೆಲ್ಲ ನೋಡ್ತಿರ್ತಾರೆ, ಹಿಂಗೆ ನೋಡ್ತಾರೆ. ಬಟ್ ಅವ್ರದ್ದು ಶೂಟಿಂಗ್ ಪ್ರೆಷರ್, ಆಕ್ಟಿಂಗ್ ಪ್ರೆಷರ್ ನಿಮ್ಗೆ ಗೊತ್ತೇ ಇರುತ್ತೆ. ಸಾವಿರಾರು ಜನ ಸೆಟ್ಟಲ್ಲಿ ಇರ್ತಾರೆ. ಬಟ್ ಅದ್ರಲ್ಲಿ ಆ ಟೈಮಲ್ಲಿ ಇವ್ರು ನೋಡ್ತಿದ್ರೆ ಅನ್ನೋದೇ ನನ್ ಖುಷಿ. ಅವ್ರು ನೋಡಿದ್ರೆ ಅಂದ್ರೆ ನೋಡ್ತಿದ್ರೆ ಅಷ್ಟೇ ಸಾಕು. ಸೊ ನೋಡಿ ರಿಪ್ಲೈ ಮಾಡಲ್ಲ ಅವರು, ಆ ಟೈಮಲ್ಲಿ ರಿಪ್ಲೈ ಮಾಡಲ್ಲ. ಅಂದ್ರೆ ಫಸ್ಟೇ ಹೇಳಿದ್ರು ನನಗೆ ಒಂದಿಷ್ಟು ವರ್ಷನ್ಸ್ ಮಾಡ್ವಾಗ ನಂಗೆ ಸಿಂಗಾರ ಸಿ ಟೈಮಲ್ಲಿ ಅನ್ಸೋದು, ಸರ್ ರಿಪ್ಲೈ ಮಾಡ್ತಿಲ್ವಲ್ಲ, ಇಷ್ಟ ಆಗ್ತಿಲ್ವಾ ಅನ್ನೋ ಥರನೇ ಅನ್ಕೊಂಡಿದ್ದೆ. ಒನ್ ಡೇ ರಿಪ್ಲೈ ಮಾಡಿದ್ರು. ಮಿಡ್ಲಲ್ಲಿ ಯಾವಾಗಾದ್ರು ರಿಪ್ಲೈ ಮಾಡ್ತಾರೆ, ಅಂದ್ರೆ ಮಗ ನಾನು ಶೂಟಿಂಗಲ್ಲಿ ಇದ್ದೀನಿ ನೋಡಿ ಹೇಳ್ತೀನಿ ಅನ್ನೋ ಥರ ರಿಪ್ಲೈ ಮಾಡ್ತಾರೆ. ಅದೊಂದು 5-6 ವರ್ಷನೋ 10 ವರ್ಷನೋ ಕಳಿಸಾದ್ಮೇಲೆ. ನೀವು ಈ ಡೈಲಾಗ್ ಹೇಳ್ಬೇಕಾದ್ರೆ ನಂಗೆ ಒಂದ್ಸಲ ರಿಷಬ್ ಸರ್ ಕಾಣಿಸ್ತೀನಿ ನಿಮ್ಮ ಮುಖದಲ್ಲಿ. ಅವ್ರದ್ದು ಅದು ಒಂದು ಫ್ಲೇವರ್, ಅದು ಆ ಫ್ಲೇವರ್ ಸ್ಟೈಲ್ ಅದು. ಹೌದು. ಸೊ ಈ ಸತಿನೂ ಹಂಗೆ ತುಂಬಾ ವರ್ಷನ್ಸ್ ಕಳ್ಸಿದ್ಮೇಲೆ, ಒಂದು 30 ವರ್ಷ ಕಳ್ಸಿದ್ಮೇಲೆ ಅವರು ಮಿಡ್ಲಲ್ಲಿ ಒಂದ್ಸತಿ ಮಾತಾಡಿದ್ವಿ ನಾವು. ಆ್ಯಂಡ್ ಫಸ್ಟ್ ಒಂದು 2 ವರ್ಷ ಕಳಿಸಿದಾಗ ಹೇಳಿದ್ರು, ಪಲ್ಲವಿ ಒಂದಿಷ್ಟು ವರ್ಷನ್ಸ್ ಮಗ ನೀನು ಅಂತ ಹೇಳಿದ್ರು. ಅದಾದ್ಮೇಲೆ ಮತ್ತೆ ನಾವು ಒಂದ್ಸತಿ ಅಜ್ಜು ಸರ್ ಹತ್ರ ಮಾತಾಡಿದಾಗ, ಇಲ್ಲ ಏನೂ ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡೋಣ ಅಂತ ಹೇಳಿ ಮತ್ತೆ ನಾನು ಕಳಿಸಿದೆ. ಅವಾಗ ಮತ್ತೆ ಇಲ್ಲ ಮಗ ನಾನು ಶೂಟಿಂಗಲ್ಲಿ ತುಂಬ ಇದಿದ್ದೆ, ನೀನು ಒಂದಿಷ್ಟು ಬರ್ದಿರು, ನಮ್ದೆಲ್ಲ ಆಲ್ಮೋಸ್ಟ್ ಸಾಂಗ್ ಎಡಿಟ್ ಆಗ್ತಿದೆ, ಶೂಟ್ ಆಗಿತ್ತು ಸಾಂಗು, ನಾವು ಕೂತ್ಕೊಂಡು ಬರೆಯೋಣ ಇದನ್ನ ಅಂತಲೇ ಹೇಳಿದರು ಅವಾಗ. ಸೊ ಅದಾದಮೇಲೆ ನಾನು ಮತ್ತೆ ಈ ಸತಿ ನನಗೊಂದು ಆಲ್ಮೋಸ್ಟ್ 1 ಮಂತ್ ಅವ್ರ ಜೊತೆ ಕಾಲ ಕಳೆಯೋ ಟೈಮ್ ಸಿಕ್ತು. ಅಂದರೆ ದಿನ ಸಂಜೆ ಕುಂದಾಪುರದಲ್ಲೇ ಇದ್ರು, ದಿನ ಸಂಜೆ ಒಂದು 5 ಗಂಟೆಗೆ ಹೋಗ್ತಿದ್ದೆ ಆಫೀಸ್ಗೆ, ಕಾಂತಾರ ಎಡಿಟಿಂಗ್ ಆ್ಯಂಡ್ ಮ್ಯೂಸಿಕ್ ಆಗ್ತಾಯಿದೆ ಅಂತ ಆಫೀಸ್ಗೆ. ಒಂದು 12 ಗಂಟೆ ತನಕ ಕೆಲವೊಂದು ದಿನ ರಾತ್ರಿ ಎಲ್ಲ ಕೂತ್ಕೊಂಡು. ಸೊ ಆ ಥರ 1 ತಿಂಗಳು ಆಗಿತ್ತು ಅಲ್ಲಿ. ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಡು ಬರೆಯೋದು ಬಿಟ್ಟು ನನಗೆ ಹೆಂಗಾಗೋದು ಅಂದರೆ, ಹಾಡು ಬೇಗ ಫೈನಲ್ ಆಗ್ಬಿಟ್ರೆ ಇದು ಇಷ್ಟಕ್ಕೆ ಮುಗ್ದೋಗ್ಬಿಡೋದು ಅನ್ನೋ ಥರನೂ ಒಂದೊಂದ್ಸತಿ ಅನ್ಸೋದು. ಫೈನಲ್ ಆಗಲಿ ಅನ್ನೋದು ಒಂದು ಕಡೆ ಆದರೆ ನನಗೆ ಅದೊಂದು ತುಂಬ ಒಂದು ಖುಷಿ ಕೊಡೋ ವಿಚಾರ ಆಗಿತ್ತು. ದಿನ ರಿಷಬ್ ಸರ್ನ ಮೀಟ್ ಮಾಡೋದು, ಅಂದರೆ ಅವ್ರು ಒಳಗಡೆ ಎಡಿಟಿಂಗ್ ಸ್ಟುಡಿಯೋದಲ್ಲೇ ಇರೋರು, ಅವಾಗ ಆಚೆ ಬರೋರು, ಸಿನಿಮಾ ಅವರು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಂಥ ರೀತಿ ಆಗಿರ್ಬೋದು, ಎಲ್ಲ ಒಂದು ತಪ್ಪ ಅಂತ ಒಂದು ಜೋಕ್ ಕ್ರ್ಯಾಕ್ ಮಾಡ್ಕೊಂಡು ನಗೋದಾಗಿರ್ಬೋದು. ಮತ್ತೆ ಅವ್ರು ಎಷ್ಟು ನನಗೆ ತುಂಬ ಇಷ್ಟ ಆಗಿದೆ ಅವರ ಇನ್ನಸೆನ್ಸ್ ಏನಿದೆ ಅವರಲ್ಲಿ ಅನ್ನೋದು. ಅವ್ರು ಈಗಲೂ ಅವರ ಸಿನಿಮಾದ್ದು, ಹಿಂದಿನ ಸಿನಿಮಾದ್ದು ಕಾಂತಾರದ್ದೇ ಕಾಮಿಡಿಗಳು ಬಂದರು ನಗ್ತಾರೆ ಅವರು. ಎಷ್ಟು ಸಾವಿರ ಸತಿ ನೋಡಿರ್ತಾರೆ. ಯೂಶಲಿ ಹೆಂಗಂದ್ರೆ ಡೈರೆಕ್ಟರ್ ಅವ್ರಿಗೆ ನಗು ಬರಲ್ಲ, ಅಂದರೆ ಮಾಡಿದೀನಿ ಜನ ನಕ್ಕಾಗಿದೆ ಎಲ್ಲ ಥರ. ಬಟ್ ಸ್ಟಿಲ್ ಅವರು ಆ ಕಾಮಿಡಿಗಳನ್ನ ನಿಂಗೆ ನೋಡಿದ್ರೆ, ಮೊಬೈಲಲ್ಲಿ ನೋಡಿದ್ರೆ, ಅಥವಾ ಅದನ್ನೇ ಇಟ್ಕೊಂಡು ಏನೋ ಡೈಲಾಗ್ ಹೇಳೋದು ಯಾರಿಗೂ, ನನಗೆ ಆ ಇನ್ನಸೆನ್ಸ್ ಇಷ್ಟ ಆಗೋದು ಅವರಲ್ಲಿ. ಮೇಲಾಗಿ ಮೊನ್ನೆ ಒಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಅಲ್ಲೆಷ್ಟು ಸೆಲೆಬ್ರೇಟ್ ಮಾಡ್ತೀರಂದ್ರೆ ಕಾಶಿನಾಥ್ ಅವ್ರನ್ನ, ಉಪೇಂದ್ರ ಅವ್ರನ್ನ. ಉಪ್ಪಿ ಸರ್ಗೆ ಕಾಶಿನಾಥ್ ಸರ್ ಗುರುಗಳು, ಕನ್ನಡ ಹಬ್ಬದಲ್ಲಿ ಮಾತಾಡಿ ನಮಗೆ ಉಪ್ಪಿ ಸರ್ ಗುರುಗಳು. ಈ ಕೂದಲು ವಿಚಿತ್ರವಾಗಿದ್ದು ಅಂದ್ರೆ ಈ ಜೆನ್ಯೂನ್ ಆದಂತ ಸಿನಿಮಾ ಪ್ರೀತಿ ಇದೆಯಲ್ಲ ಗೊತ್ತಾ, ನಿಮ್ಗೆ ಜಾಗ ನೋಡಲ್ಲ, ಅದು ಮಾತಾಡ್ಸುತ್ತೆ. ಎಸ್ 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 ಮತ್ತೆ ಮೇಜರ್ಲಿ ನಾನು ಅವರಲ್ಲಿ ನೋಡಿರೋದು ಸೀನಿಯರ್ಸ್ ಏನಿದೆ, ಒಂದು ಲೆಗೆಸಿ ಏನಿದೆ, ಅದಕ್ಕೆ ಕೊಡೋರು ರೆಸ್ಪೆಕ್ಟ್. ಈಗಲೂ ಅವ್ರು ಯಾವ್ದೋ ಜಗ್ಗೇಶ್ ಸರ್ದು ಜೋಕ್ ಇದ್ರೆ ಅದನ್ನ ಜೋಕ್ ಮಾಡ್ಕೊಂಡು ಅದನ್ನ ಮಜವಾಗಿ ಎಂಜಾಯ್ ಮಾಡ್ತಾರೆ. ಹಾಗೆ ಉಪ್ಪಿ ಸರ್ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ. ಉಪ್ಪಿ ಸರ್ ಬಗ್ಗೆ ಅವ್ರಿಗೆ ಇರೋ ಅಭಿಮಾನ ಇದೆಯಲ್ಲ, ಅಂದ್ರೆ ಆ ಟೈಮಲ್ಲಿ ಎಲ್ರಿಗೂ ಖಂಡಿತವಾಗ್ಲೂ ಅಭಿಮಾನ ಇರುತ್ತೆ. ಒಂದು ಹಂತಕ್ಕೆ ಹೋದ್ಮೇಲೆ ಮರ್ತು ಬಿಡ್ತಾರೆ, ಬಟ್ ಅವ್ರು ಅದನ್ನ ಮರ್ತೇ ಇಲ್ಲ. ಅವ್ರಿಗೆ ಹೆಂಗೆ ಉಪ್ಪಿ ಸರ್ ಅವ್ರನ್ನ ನಾನು ನೋಡಿದೆ, ಅದು ನಿನ್ನೆ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಮಾತಾಡಿದ್ದು. ಈಗಷ್ಟೇ ನಮ್ಮ ಗುರುಗಳು ಉಪ್ಪಿ ಸರ್ ಅಂತ. ಕಾಶಿನಾಥ್ ಸರ್ ಅವರಿಗೆ ಗುರುಗಳಾದ್ರೆ ಇವ್ರು ನಮಗ್ ಗುರುಗಳ. ಆ ಸ್ಲ್ಯಾಂಗು, ಆ ಎಸೆನ್ಸ್ ಸಾಕತ್ತಿತ್ತು. ಅಕ್ಟೋಬರ್ 2ಕ್ಕೆ ರಿಲೀಸ್ ಆದಂತಹ ಕಾಂತಾರ ಅಧ್ಯಾಯ 1 ಇವತ್ತಿಗೂ ಈಗಲೂ ಮುಂದೆ ಕೂಡ ಟಿಕೆಟ್ ಸಿಗ್ತಿಲ್ಲ ಅನ್ನೋದು, ಆ ಸೌಂಡು ಇನ್ನೂ ನಿಂತಿಲ್ಲ. ಇದಕ್ಕೆ ಒಂದು ಬಲವಾದ ಕಾರಣ, ಒಂದು ಲೈನಲ್ಲಿ ಹೇಳೋದಾದ್ರೆ ಪ್ರಮೋದ್ ಏನ್ ಹೇಳ್ತಾರೆ? ಸೊ ಶ್ರಮ ಸರ್, ಕಂಪ್ಲೀಟ್ ಪ್ರೊಡಕ್ಷನ್ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬಹುದು, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಇದು ಆ್ಯಂಡ್ ಸಂಪೂರ್ಣ ಟೀಮ್. ಎಷ್ಟೋ ಸಾವಿರ ಜನ ವರ್ಕ್ ಮಾಡಿದಾರಲ್ಲ, ಎಲ್ಲರದ್ದು ಶ್ರಮ. ಆ ಶ್ರಮದ ಹಿಂದೆ ಇದ್ದಂಥ ಒಂದು ದೈವಿಕ ಶಕ್ತಿ. ನಿಮಗೆ ಆ ಕಾಡುಗಳಲ್ಲಿ ನಾನು ಒಂದಿನ ಶೂಟಿಂಗ್ ಸೆಟ್ಗೆ ಹೋಗಿದ್ದೀನಿ ಸರ್. ಒಂದು ದಿನ ನನಗೆ ಅಲ್ಲಿ ಹೋಗಿ ಬರೋದಕ್ಕೆ ನನಗೆ ಎಷ್ಟು ಭಯ ಆಯಿತು ಅಂದರೆ ನೀವು ನೋಡಿರ್ಬೋದು, ಅರಮನೆ ಮತ್ತು ರಾಜಬೀದಿ ಇದ್ದಂಥ ಇದು ನನಗೆ ಮತ್ತು ನಮ್ಮ ಅಣ್ಣಂಗೆ ಕಾರಲ್ಲಿ ಹಿಂಗೆ ಹೋಗ್ತಾ ಲಿಟ್ರಲಿ ಘಾಟ್ ಸೆಕ್ಷನ್ ಥರ ಇದೆ ಸರ್, ಮಣ್ಣಿನ ದಾರಿ. ದಿನ ದಾರಿಯಲ್ಲಿ ಓಡಾಡಿದೆ ಆ ವೆಹಿಕಲ್ಗಳು. ಸೊ ಅಲ್ಲಿ ಹೋಗಿ ಆ ಧೂಳು, ಅಷ್ಟು ಜನರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡಬೇಕು, ಅಷ್ಟು ಜನರನ್ನ ಹ್ಯಾಂಡಲ್ ಮಾಡಬೇಕು. ಸೊ ಅದು ತುಂಬ ಕಷ್ಟ ಸರ್. ನನಗೆ ಯಾವಾಗಲೂ ನಾನು ಬರೀತಿರ್ಬೇಕಾದ್ರೆ ನೆನಪಾಗೋದಂದರೆ, ಅವ್ರು ಅಷ್ಟೆಲ್ಲ ಶ್ರಮ ಹಾಕ್ತಾ ಇರ್ಬೇಕಾದ್ರೆ
ನಮ್ಗೆ ಯಾವಾಗಲೂ ಎಷ್ಟೇ ಪ್ರೆಷರ್ ಆದರೂ ಕೂಡ ಪ್ರೆಷರ್ ಅನಿಸ್ಲಿಲ್ಲ ನನಗೆ. ಅವ್ರು ಅಷ್ಟೊಂದು ಶ್ರಮ ಹಾಕ್ತಿರ್ಬೇಕಾದ್ರೆ ನಾನು ಅದ್ರ ಭಾಗ ಆಗಿರೋದು ನಿಜ ನಿಜ. ಇದು ಆಗಿರುವಾಗ ನಾನು ಅಷ್ಟೇ ಶ್ರಮ ಅಥವಾ ಅದಕ್ಕಿಂತ ಜಾಸ್ತಿ ಶ್ರಮ ಹಾಕ್ಬೇಕಲ್ಲ ಹೌದು. ಮೆಂಟಲಿ. ಇದು ಅವ್ರು ಫಿಸಿಕಲಿ ನಿಜ ನಿಜ. ಆಗ್ತಾ ಇದ್ರು ಕೂಡ ಮೆಂಟಲಿ ನಾನು ಶ್ರಮ ಹಾಕ್ಬೇಕಲ್ಲ ಅನ್ನೋದು ಯಾವಾಗಲೂ ನನಗೊಂದು ಫೋರ್ಸು ಇದು ಮಾಡ್ತಾ ಇತ್ತು. ಸಾಂಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಸೆಟ್ಗೆ ಹೋಗಿದ್ದೆ. ಸೊ ಅದು ಸಹ ತುಂಬ ಕಷ್ಟದಲ್ಲಿ ವರ್ಕ್ ಮಾಡಿದ್ದಾರೆ. ಆ ಅವರ ಶ್ರಮಕ್ಕೆ ಹಿಂದೆ ದೈವಿಕ ಶಕ್ತಿ ನಿಂತು ಮಾಡಿಸಿದೆ ಸರ್. ಮೇಲಾಗಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅಭಿಮಾನಿ ದೇವರುಗಳು ಕೊಡ್ತಿದ್ದಾರೆ. ಆಲ್ರೆಡಿ ಡಿಸೆಂಬರ್ 12 ಸಿನಿಮಾ ಅನೌನ್ಸ್ ಆಗಿದೆ ಡೆವಿಲ್. ಹೌದು. ಒಂದೇ ಒಂದು ಸಲ ಸೋತು ಬಿಡೆ ಒಬ್ಬ ಸ್ಟಾರ್ ನಟನಿಗೆ ನನ್ನದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಅನ್ನೋದಕ್ಕೂ ಇದ್ರ ಜೊತೆಗೆ ಒಬ್ಬ ಫ್ಯಾನ್ ಆಗಿ ಕೆಲಸ ಮಾಡೋದಕ್ಕೂ ಈ 3 ಲೇಯರನ್ನು ಡೆವಿಲ್ ಸಿನಿಮಾದ 2 ಹಾಡುಗಳಲ್ಲಿ ಈ ಮೊದಲನೇ ಹಾಡಿಗೆ ಹೇಗೆ ಬಳಸ್ಕೊಂಡ್ರಿ ನಿಮ್ಮನ್ನು? ಫಸ್ಟು ದರ್ಶನ್ ಸರ್ ಎಲ್ಲೋ ಕಲರ್ ಇದು ಶರ್ಟು ಬೆಲ್ ಬಾಟಮ್ ಪ್ಯಾಂಟ್ ಇತ್ತು. ಪ್ಯಾಂಟ್ ಹಾಕೊಂಡು ಒಂದು ಫೋಟೋ ಇತ್ತು. ಚಂದನವನಕ್ಕೆ ಬಂದ ಚಂದದ ಹೀರೋ ಆ ಥರ ಸಮಥಿಂಗ್ ಚಂದದ ಹೀರೋ ಅಂತ ಇತ್ತು. ತುಂಬ ಚಾಕ್ಲೇಟ್ ಬಾಯ್ ಥರ ಇದ್ರು. ನನಗೆ ಅದು ನೆನಪಿಗೆ ಬಂತು. ಓಕೆ. ಸೊ ಅದೇ ಇದರಲ್ಲೇ ಸುದೀಪ್ ಸರ್ದು ಇತ್ತು. ಸೊ ಅಂದ್ರೆ ಅವರೆಲ್ಲ ಅವಾಗ ಬಂದಾಗ ಓ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2 ಕಂಬಗಳ ಥರ ಅಂದ್ರೆ ಹೈಟು ಹಂಗೆ ಇದ್ರು ಅವರು. ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿನ ಹೆಗಲ ಮೇಲೆ ತಗೋತಾರೆ ಅನ್ನೋ ಒಂದು ಧೈರ್ಯ ಬಂದಿತ್ತು ನಮ್ಮ ವಿಷ್ಣು ಸರ್ ಅಣ್ಣವರೆಲ್ಲ ಆದ್ಮೇಲೆ. ನಿಜ ನಿಜ. ಸೊ ಅಂಥ ದಿನಗಳಿಂದ ನೋಡ್ಕೊಂಡ್ ಬಂದಿದ್ದು ನಾವು. ಅವರ ಮೆಜೆಸ್ಟಿಕ್, ಕರಿಯ, ಧ್ರುವ ಆಗಿರ್ಬೋದು, ದಾಸ, ಈ ಥರದ ಸಿನಿಮಾಗಳೆಲ್ಲ ಜೊತೆಗೆ ನನಗೆ ನನ್ನ ಪ್ರೀತಿಯ ರಾಮು ತುಂಬ ಇಷ್ಟ. ಸೂಪರ್. ಲಾಲಿ ಹಾಡು ಮ್ಯೂಸಿಕಲ್ ತುಂಬಾ ಇಷ್ಟ. ತಂಗಿಗಾಗಿ ಸಿನಿಮಾ ಆಗಿರ್ಬೋದು, ಈ ಥರ ಅನಾಥರ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಮಾಸ್ ಜೊತೆಗೆ ಅವರ ಇನ್ನಸೆನ್ಸ್ ಇರುವಂಥ ಕ್ಯಾರೆಕ್ಟರ್ಗಳು ನನಗೆ ತುಂಬ ಇಷ್ಟ. ಸ್ಪೆಷಲಿ ದರ್ಶನ್ ಸರ್ ಅಂತ ಸಿನಿಮಾಗಳು ಹಾಡ್ಬಿಡ್ಬೇಕಾದ್ರೆ ನಿಮಗೆ ಒಬ್ಬ ಆಟೋ ಡ್ರೈವರಿಂದ ಹಿಡಿದು, ಒಬ್ಬ ಟ್ರ್ಯಾಕ್ಟರ್ ಡ್ರೈವರಿಂದ ಹಿಡಿದು, ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಒಂದು ಕಂಪ್ನಿ CEO ತನಕ ಅಭಿಮಾನಿಗಳಿರುವಂಥ ಒಬ್ಬ ನಟ. ಆಮೇಲೆ ಅವರೆಲ್ಲರನ್ನ ತುಂಬಾ ಸಾಂಕೇತಿಕವಾಗಿ ಸಿನಿಮಾಯಿತಿಕವಾಗಿ ರೆಪ್ರೆಸೆಂಟ್ ಮಾಡುವಂತ ನಟ ದರ್ಶನ್ ಸರ್. ಎಸ್. ಸೊ ಆ ಥರ ಒಂದು ಸಾರ್ವತ್ರಿಕವಾಗಿ ಅವರು ಇಷ್ಟ ಆಗುವಾಗ ಹಾಡು ಹಾಗೆ ಇರಬೇಕಲ್ಲ. ನಿಜ. ಸೊ ಯೂನಿವರ್ಸಲ್ ಆಗಿ ಎಲ್ರಿಗೂ ಇಷ್ಟ ಆಗೋ ಥರ ಹಾಡಿರ್ಬೇಕು ಅಂತ.